ನಮಸ್ಕಾರ ಸ್ನೇಹಿತರೆ, ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ಇವೆಂಟನ್ನು ಕ್ರಿಯೇಟ್ ಮಾಡುವುದು ಹೇಗೆ, ಜಿಯೋ ಟ್ಯಾಗ್ ಫೋಟೋಗಳನ್ನು ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಸರ್ಚ್ನಲ್ಲಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸೊ ನಿಮಗೆ ನೆಕ್ಸ್ಟ್ ಈ ರೀತಿ ವಿಂಡೋ ಬರುತ್ತೆ. ಇಲ್ಲಿ ಬಲಗಡೆ ಟಾಪಲ್ಲಿ ಲಾಗಿನ್ ಆರೆಂಜ್ ಕಲರ್ ಬಟನ್ ಇದೆ. ಲಾಗಿನ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸ್ಕೂಲ್ ಲಾಗಿನ್ ಕ್ಲಿಕ್ ಮಾಡಿ. ಸ್ಕೂಲ್ ಲಾಗಿನ್ ಯುಡೈಸ್ ಕೋಡ್ ಬಾಕ್ಸಲ್ಲಿ ನಿಮ್ಮ ಶಾಲೆ ಯುಡೈಸ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಕಂಟಿನ್ಯೂ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಎಂಟರ್ ಯುವರ್ ಪಾಸ್ವರ್ಡ್ ಕೇಳುತ್ತೆ. ನೀವು ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ಗೆ ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡನ್ನು ಎಂಟರ್ ಮಾಡಿ. ಪಾಸ್ವರ್ಡ್ ಮರ್ತಿದ್ದರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಹೊಸ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡಿಕೊಳ್ಳಿ. ಅದನ್ನು ಎಂಟರ್ ಯುವರ್ ಪಾಸ್ವರ್ಡ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಎಂಟರ್ ದಿ ಕೋಡ್ ಬಾಕ್ಸಲ್ಲಿ ಎಡಗಡೆ ಕೊಟ್ಟಿರುವ ಎಂಟರ್ ಕೋಡನ್ನು ಎಂಟರ್ ಮಾಡಿ. ನಂತರ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಲಾಗಿನ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ನಿಮ್ಮ ಸ್ಕೂಲ್ ನೇಮ್ ಎಲ್ಲ ಶೋ ಆಗ್ತಿರ್ತದೆ. ಇವೆಂಟನ್ನು ಕ್ರಿಯೇಟ್ ಮಾಡುವುದಕ್ಕಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಕ್ರಿಯೇಟ್ ಇವೆಂಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಕ್ರಿಯೇಟ್ ಇವೆಂಟ್ ನೇಮ್ ಆಫ್ ದಿ ಇವೆಂಟ್ ಅಂತ ಇರುತ್ತದೆ. ನಾನಿಲ್ಲಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತ ಟೈಪ್ ಮಾಡುತ್ತೇನೆ. ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ದಿ ಇವೆಂಟ್ 50 ಪದಗಳಿಗೆ ಮೀರದಂತೆ ನಿಮ್ಮ ಒಂದು ಇವೆಂಟ್ಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತ ವಿವರಣೆಯನ್ನು ಟೈಪ್ ಮಾಡಿ. ನಂತರ ಮಿಷನ್ ಲೈಫ್ ಥೀಮ್ ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್ಸ್ ಅಂತ ಬೈ ಡಿಫಾಲ್ಟ್ ಆಗಿ ಬಂದಿದೆ. ಇಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿ. ತೋರಿಸಿರುವ ಥೀಮ್ಗಳಲ್ಲಿ ಥೀಮ್ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್ಸ್ ಥೀಮನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಮಿಷನ್ ಲೈಫ್ ಸಬ್ ಥೀಮನ್ನು ಆಯ್ಕೆ ಮಾಡಿಕೊಳ್ಳಲು ಡ್ರಾಪ್ ಡೌನ್ ಬಟನ್ ಕ್ಲಿಕ್ ಮಾಡಿ. ನಾನಿಲ್ಲಿ ಪ್ಲಾಂಟೇಶನ್ ಡ್ರೈವ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಇಲ್ಲಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಿಸಿಕಲ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಟೈಪ್ ಆಫ್ ದಿ ಇವೆಂಟ್ ಸೆಲೆಕ್ಟ್ ಇವೆಂಟ್ ಟೈಪ್ ಇಲ್ಲಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾನಿಲ್ಲಿ ಆ್ಯಕ್ಷನ್ ಆ್ಯಂಡ್ ಅವೇರ್ನೆಸ್ ಬೋತ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ನಂಬರ್ ಆಫ್ ಇವೆಂಟ್ಸ್ನಲ್ಲಿ ಈ ಇವೆಂಟ್ಗಳ ಸಂಖ್ಯೆಯನ್ನು ಎಂಟರ್ ಮಾಡುತ್ತೇನೆ. ಡೇಟ್ ಆ್ಯಂಡ್ ಟೈಮ್ ಈ ಒಂದು ಇವೆಂಟನ್ನು ಆಯೋಜಿಸಿದ ದಿನಾಂಕ ಮತ್ತು ಸಮಯವನ್ನು ಎಂಟರ್ ಮಾಡಿ. ಅದಕ್ಕಾಗಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲೆಂಡರ್ ತೆರೆದುಕೊಳ್ಳುತ್ತದೆ. ಇಲ್ಲಿ ನೀವು ಡೇಟ್ ಮತ್ತು ಸಮಯವನ್ನು ಸೆಟ್ ಮಾಡಿಕೊಂಡು ಸೆಟ್ ಬಟನ್ ಕ್ಲಿಕ್ ಮಾಡಿ. ಸ್ಟೇಟ್ ಆಟೋಮೆಟಿಕ್ ಆಗಿ ಬಂದಿದೆ, ಡಿಸ್ಟ್ರಿಕ್ಟ್ ಆಟೋಮೆಟಿಕ್ ಆಗಿ ಬಂದಿದೆ. ಸಿಟಿಯಲ್ಲಿ ಸಿಟಿಯನ್ನು ಎಂಟರ್ ಮಾಡಿ. ನಂತರ ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಈಗ ನಿಮಗೆ ಇವೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಎಂದು ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಈ ಇವೆಂಟ್ಗೆ ಸಂಬಂಧಿಸಿದಂತೆ ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು. ಅದಕ್ಕಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಬಟನ್ ಕ್ಲಿಕ್ ಮಾಡಿ. ಈಗ ಇವೆಂಟ್ ಮ್ಯಾನೇಜ್ಮೆಂಟ್ ವಿಂಡೋ ಬರುತ್ತದೆ. ಲಿಸ್ಟ್ ಆಫ್ ಇವೆಂಟ್ ಸೆಲೆಕ್ಟ್ ಇವೆಂಟ್ ಡ್ರಾಪ್ ಡೌನ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕ್ರಿಯೇಟ್ ಮಾಡಿದ ಇವೆಂಟ್ಗಳ ನೇಮ್ಸ್ ಶೋ ಆಗುತ್ತಿರುತ್ತದೆ. ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಇವೆಂಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ನೇಮ್ ಆಫ್ ದಿ ಇವೆಂಟ್ ಅಂತ ನೀವು ಕ್ರಿಯೇಟ್ ಮಾಡಿದ ಇವೆಂಟ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ಎಲ್ಲ ಆಟೋ ಪೇಚ್ ಆಗಿರುತ್ತದೆ. ಇಲ್ಲಿ ನೀವು ಕೆಲವೊಂದು ಬಾಕ್ಸ್ಗಳನ್ನು ಫಿಲ್ ಮಾಡಬೇಕು. ಡಸ್ ದಿಸ್ ಇವೆಂಟ್ ಇನ್ಕ್ಲೂಡ್ ಎ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್? ಎಸ್ ನೋ ಆಯ್ಕೆಗಳಿವೆ. ಎಂಟರ್ ಮಾಡಿ. ಹ್ಯಾವ್ ಆಲ್ ಪಾರ್ಟಿಸಿಪೆಂಟ್ಸ್ ಅಟೆಂಡಿಂಗ್ ದಿ ಇವೆಂಟ್ ಟೇಕನ್ ದಿ ಪ್ಲೆಜ್ ಅಂತ ಇದೆ. ನಾನಿಲ್ಲಿ ಎಸ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ನಲ್ಲಿ ಇಲ್ಲಿ ಏಜ್ ಗ್ರೂಪ್ ಕೊಟ್ಟಿದ್ದಾರೆ. ಈ ಏಜ್ ಗ್ರೂಪ್ ವೈಸ್ ಎಷ್ಟೆಷ್ಟು ಪಾರ್ಟಿಸಿಪೆಂಟ್ಸ್ ಭಾಗವಹಿಸಿದ್ದರೂ ಅವರ ಸಂಖ್ಯೆಯನ್ನು ಎಂಟರ್ ಮಾಡಿ. ಸ್ಟೇಟ್ ಆಟೋಮೆಟಿಕ್ ಆಗಿ ಬಂದಿದೆ. ಡಿಸ್ಟ್ರಿಕ್ಟ್ ಎಂಟರ್ ಮಾಡಿ. ಸಿಟಿ ಆಟೋಮೆಟಿಕ್ ಆಗಿ ಬಂದಿದೆ. ಜಿಯೋ ಟ್ಯಾಗ್ಡ್ ಫೋಟೋಸ್ ಮ್ಯಾಕ್ಸಿಮಮ್ 5 ಇಮೇಜಸ್. ನೀವು ಈ ಒಂದು ಇವೆಂಟ್ಗೆ ಸಂಬಂಧಿಸಿದಂತೆ ಗರಿಷ್ಠ 5 ಜಿಯೋ ಟ್ಯಾಗ್ಡ್ ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಗ್ಯಾಲರಿ ಓಪನ್ ಆಯಿತು. ನಾನು ಜಿಯೋ ಟ್ಯಾಗ್ಡ್ ಫೋಟೋ ತೆಗೆದುಕೊಂಡಿಟ್ಟಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡುತ್ತೇನೆ. ನೀವು ಸೆಲೆಕ್ಟ್ ಮಾಡಿಕೊಂಡ ಫೋಟೋ ಇಲ್ಲಿ ಬಂದು ಕೂರುತ್ತದೆ ಮತ್ತು ಈ ಫೋಟೋಗೆ ನೀವು ಒಂದು ಕ್ಯಾಪ್ಷನ್ ಕೂಡ ಎಂಟ್ರಿ ಮಾಡಬಹುದು. ಬಟ್ ಅದು ಮ್ಯಾಂಡೇಟ್ರಿ ಇಲ್ಲ. 3 ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಬಹುದು. ಪ್ರತಿಯೊಂದು ವಿಡಿಯೋನ ಫೈಲ್ ಸೈಜು ಮ್ಯಾಕ್ಸಿಮಮ್ 5 MB ಇರಬೇಕಾಗುತ್ತದೆ.
ವಿಡಿಯೋ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿ ಓಪನ್ ಆಗುತ್ತದೆ. ಸೇವ್ ಮಾಡಿಟ್ಟುಕೊಂಡಿರುವ ಈ ಒಂದು ಇವೆಂಟ್ಗೆ ಸಂಬಂಧಿಸಿದ ವಿಡಿಯೋವನ್ನು ಅಪ್ಲೋಡ್ ಮಾಡಿ. ವಿಡಿಯೋಗೆ ಕ್ಯಾಪ್ಷನ್ ಕೂಡ ಎಂಟ್ರಿ ಮಾಡಬಹುದು, ಬಟ್ ಅದು ಮ್ಯಾಂಡೇಟ್ರಿ ಇಲ್ಲ. ನಂಬರ್ ಆಫ್ ಟ್ರೀಸ್ ಪ್ಲ್ಯಾಂಟೆಡ್, ಈ ಒಂದು ಇವೆಂಟ್ನಲ್ಲಿ ಎಷ್ಟು ಸಸಿಗಳನ್ನು ನೆಡಲಾಯಿತು, ಸಸಿಗಳ ಸಂಖ್ಯೆಯನ್ನು ಎಂಟರ್ ಮಾಡಿ. ನಂತರ ಅಪ್ಡೇಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೋಡಬಹುದು ಇವೆಂಟ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ನಿಮಗೆ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ನಂತರ ನಿಮಗೆ ಈ ರೀತಿಯಾಗಿ ಇವೆಂಟ್ ಲಿಸ್ಟ್ನ ಒಂದು ಇಂಟರ್ಫೇಸ್ ಪೇಜ್ ಬರುತ್ತದೆ. ಇಲ್ಲಿ ಲಾಸ್ಟಲ್ಲಿ ನೋಡಬಹುದು ನೀವು ಇವೆಂಟ್ಗೆ ಸಂಬಂಧಿಸಿದಂಥ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದನ್ನು ಎಡಿಟ್ ಮಾಡಲು ಎಡಿಟ್ ಬಟನ್ ಇದೆ, ಅಪ್ರೂವ್ ಬಟನ್ ಇದೆ, ರಿಜೆಕ್ಟ್ ಬಟನ್ ಇದೆ. ನಾನಿಲ್ಲಿ ಅಪ್ರೂವ್ ಬಟನ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದಾಗ ನೋಡಬಹುದು ಈ ಒಂದು ಇವೆಂಟ್ಗೆ ಸಂಬಂಧಿಸಿದಂತೆ ಇಲ್ಲಿ ನಿಮಗೆ ಇವೆಂಟ್ ನೇಮ್, ಥೀಮ್ ನೇಮ್, ಇವೆಂಟ್ ಡಿಸ್ಕ್ರಿಪ್ಷನ್ ಮತ್ತು ಸಬ್ ಥೀಮ್, ಇವೆಂಟ್ ಡೀಟೇಲ್ಸ್ ಎಲ್ಲ ನಿಮಗೆ ಶೋ ಆಗುತ್ತಿರುತ್ತದೆ. ಎಡಿಟ್ ಬಟನ್ ಇರುತ್ತದೆ. ಇಲ್ಲಿ ಪೆಂಡಿಂಗ್, ಅಪ್ರೂವ್ಡ್, ರಿಜೆಕ್ಟ್ ಬಟನ್ಗಳಿವೆ. ನಾನಿಲ್ಲಿ ಅಪ್ರೂವ್ಡ್ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಆಗ ನಾವು ಇವೆಂಟ್ಗೆ ಸಂಬಂಧಿಸಿದಂತೆ ಅಪ್ರೂವ್ ಮಾಡಲಾಗಿರತಕ್ಕಂಥ ಇವೆಂಟ್ನ ಒಂದು ಇಮೇಜ್ ನಮಗಿಲ್ಲಿ ಶೋ ಆಗುತ್ತಿರುತ್ತದೆ. ನೆಕ್ಸ್ಟ್ ಇಲ್ಲಿ ಅಪ್ರೂವ್ಡ್ ಅಂತ ಇರುತ್ತದೆ. ಅಪ್ರೂವ್ಡ್ ಅಂದರೆ ಈ ಇವೆಂಟ್ಗೆ ಸಂಬಂಧಿಸಿದಂತೆ ನಾವು ಎಲ್ಲ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿದ್ದೇವೆ ಮತ್ತು ಇದಕ್ಕೆ ಅಪ್ರೂವ್ಡ್ ಕೂಡ ಮಾಡಿದ್ದೇವೆ ಅಂತಕ್ಕಂಥದ್ದು ಈ ಅಪ್ರೂವ್ಡ್ ಬಟನ್ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿರುತ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.